35 ಮಾರ್ಕ್ಸ್ ನ ಬದಲಿಗೆ 33 ಮಾರ್ಕ್ಸ್ ಅನ್ನು ತೆಗೆದು ಪಾಸ್ ಆಗಲಿದ್ದಾರೆ. ಸರ್ಕಾರ ಪಾಸಿಂಗ್ ಪರ್ಸೆಂಟೇಜ್ ನ ಕಡಿತಗೊಳಿಸಿರುವುದು ಪೋಷಕರಲ್ಲಿ ಸಂತಸ ತರಿಸಿದೆ. ಹೌದು, ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಈ ಮುಂಚಿನಿಂದಲೂ 33% ತೆಗೆದ್ರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು. ಆದ್ರೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಮಾತ್ರ 35% ಪಾಸಿಂಗ್ ಮಾರ್ಕ್ಸ್ ಕಡ್ಡಾಯಗೊಳಿಸಲಾಗಿತ್ತು. ಇದರಿಂದ ಸಾಕಷ್ಟು ಮಕ್ಕಳು ಫೇಲ್ ಆಗಿದ್ರು. ಹೀಗಾಗಿ ಪೋಷಕರು ಮಕ್ಕಳನ್ನ ಸಿಬಿಎಸ್ಇ ಶಾಲೆಗಳಿಗೆ ಸೇರಿಸ್ತಿದ್ರು. ಆದ್ರೀಗ ರಾಜ್ಯ ಪಠ್ಯಕ್ರಮದಲ್ಲಿ ಪಾಸಿಂಗ್ ಪರ್ಸೆಂಟೇಜ್ 33% ಇಳಿಸಲಾಗಿದೆ. ನಮ್ಗೆ ಓದು ಬರ ತುಂಬಾ ಇಂಪಾರ್ಟೆಂಟ್. ಮುಂಚೆ 35 ನಮ್ಗೆಲ್ಲ ಅದೇ ಸ್ಟಿಕ್ ಆನ್ ಹಾಕೋಬಿಟ್ಟಿದ್ವಿ. 35 ಮಾರ್ಕ್ಸ್ ಜಸ್ಟ್ ಪಾಸ್ ಬಂದ್ರೆ ಮಾರ್ಕ್ಸ್ ತಗೊಂಡೆ ನಾವು ಪಾಸ್ ಆಗ್ತೀವಿ ಅಂತ. ಇವಾಗ 33 ಮಾಡಿರೋದ್ರಿಂದ ಒಂದ್ ಕಡೆ ಅನುಕೂಲ ಆಗುತ್ತೆ, ಇನ್ನೊಂದ್ ಕಡೆ ನಮ್ಮನ್ನ ಏನಂತಾರೆ ಲೈಕ್ 35ರಿಂದ 33 ತರೋದು ಮೈಂಡ್ ಸೆಟ್ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವಾ. ಬಟ್ ಏನೇ ಮಾಡಿದ್ರು ಅನುಕೂಲ ಆಗಿದೆ ಅಂತ ಅನ್ಕೊಂತೀವಿ ಗವರ್ಮೆಂಟ್ ಅವರು. ಬಟ್ ಕೆಲವ್ರ ಮಕ್ಕಳಿಗೆ ಓದೋ ಸುಲಭ ಸವಲತ್ತು ಇರೋದಿಲ್ಲ ಅಂತವ್ರಿಗೆ ಇದೊಂದು ಅನುಕೂಲ ಆಗುತ್ತೆ. ಬಟ್ ಓದೋರ್ಗು ಏನ್ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಗುಡ್ ಇನಿಷಿಯೇಟಿವ್ ಅಂತ ಅನ್ಕೊಂತೀನಿ ನಾನು. ಇನ್ನು ಸರ್ಕಾರ ಈಗಾಗಲೇ 3 ಎಕ್ಸಾಮ್ಗಳನ್ನು ಕೂಡ ಜಾರಿಗೊಳಿಸಿದೆ. ಒಂದು ವೇಳೆ ಪಾಸಿಂಗ್ ಪರ್ಸೆಂಟೇಜ್ 33%ರಷ್ಟಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಮೊದಲ ಹಾಗೂ ಎರಡನೇ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತಾರೆ. ಹೀಗಾಗಿ ಮೂರನೇ ಪರೀಕ್ಷೆಯ ಅವಶ್ಯಕತೆ ಇರೋದಿಲ್ಲ. ಇತ್ತ ಸರ್ಕಾರ ಕೇವಲ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡೋದಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಮಾಡಬೇಕಿದೆ ಅಂತಾರೆ ಪೋಷಕರ ಸಮನ್ವಯ ಸಮಿತಿ.